ಕಾಲ ಯಾರ ಸ್ವತ್ತು ಅಲ್ಲ. ನೊಂದವರಿಗೂ ನೋಯಿಸಿದವರಿಗೂ ಒಂದಲ್ಲ ಒಂದು ದಿನ ಮಾಡಿದ ಕರ್ಮಕ್ಕೆ ತಕ್ಕ ಫಲ ಕಾದಿರುತ್ತದೆ. ಕಾಲ ಯಾವಾಗಲೂ ಒಂದೇ ಥರ ಇರಲ್ಲ. ಇಂದು ನಿನ್ನನ್ನು ನೋಡಿಯೂ ನೋಡದಂತೆ ಹೋದವರು ನಿನ್ನ ನೋಡೋಕೆ ಅಂತಾನೆ ಕಾಯುತ್ತಾ ಕೂರುವ ಕಾಲ ಖಂಡಿತ ಒಂದಲ್ಲ ಒಂದು ದಿನ ಬಂದೇ ಬರುತ್ತೆ. ಜೀವನದಲ್ಲಿ ಯಾವುದಕ್ಕೂ ಪಶ್ಚಾತ್ತಾಪ ಪಡಬಾರದು. ಒಳ್ಳೆಯದಾದರೆ ಅದು ಅದ್ಭುತ ಎಂದು ಭಾವಿಸಬೇಕು, ಕೆಟ್ಟದ್ದಾದರೆ ಅದೊಂದು ಅನುಭವ ಎಂದು ಪರಿಗಣಿಸಬೇಕು. ಜೀವನವೆಂದರೆ ಇಷ್ಟೇ, ಬಯಸಿದ್ದಾಗ ಬಯಸಿದ್ದು ಸಿಗುವುದಿಲ್ಲ, ಸಿಗುವ ಹೊತ್ತಿಗೆ ಬಯಕೆಗಳೇ ಇರುವುದಿಲ್ಲ. ಇತಿಹಾಸದಲ್ಲಿ ಹಸಿವಿನಿಂದ ಸಾಧಿಸಿದವರಿಗಿಂತ ಅವಮಾನದಿಂದ ಸಾಧಿಸಿ ಬೆಳೆದವರೇ ಹೆಚ್ಚು. ಅವಕಾಶ ಸಿಕ್ಕಾಗ ಇನ್ನೊಬ್ಬರಿಗೆ ಸಹಾಯ ಮಾಡಲು ಎಂದಿಗೂ ಹಿಂಜರಿಯಬೇಡಿ. ನಾವು ಮಾಡಿದ ಸಹಾಯ ಬೇರೊಂದು ರೂಪದಲ್ಲಿ ನಮ್ಮನ್ನು ಖಂಡಿತ ಬಂದು ತಲುಪುತ್ತದೆ. ಹೆತ್ತ ಮಡಿಲು ಮತ್ತು ಹೊತ್ತ ಹೆಗಲು ಎರಡು ಪವಿತ್ರ ಸ್ಥಳಗಳು. ಋಣ ತೀರಿಸಲು ಸಾಧ್ಯವಿಲ್ಲ. ಆದ್ದರಿಂದ ಬದುಕಿದ್ದಾಗ ಇಬ್ಬರನ್ನು ಚೆನ್ನಾಗಿ ನೋಡಿಕೊಳ್ಳಿ. ಸುಖ ಇರಲಿ ಬಿಡಲಿ, ಕಷ್ಟ ಬರಲಿ ಹೋಗಲಿ, ಅವಕಾಶ ಸಿಗಲಿ ಸಿಗದಿರಲಿ, ಗೊಂದಲ ಇರಲಿ ಇಲ್ಲದಿರಲಿ, ಯಾವಾಗಲೂ ಒಳ್ಳೆಯದನ್ನೇ ಯೋಚಿಸಬೇಕು. ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಬೇಕು. ಮಾತಿನ ಮಾಧುರ್ಯದಿಂದ, ನಡವಳಿಕೆಯ ಓದರ್ವದಿಂದ ಮತ್ತು ಪ್ರೀತಿ ತುಂಬಿದ ಹೃದಯದಿಂದ ಎಲ್ಲವೂ ಕೂಡ ನಮ್ಮದಾಗುತ್ತವೆ. ಕೋಪದಲ್ಲಿ ದೂರ ಹೋದವರು ಮರಳಿ ಬಂದರೂ ಬರಬಹುದು, ಆದರೆ ನೋವ ಮನದಲ್ಲಿ ಬಚ್ಚಿಟ್ಟು ನಗು ನಗುತ್ತಾ ದೂರ ಹೋದವರು ಎಂದಿಗೂ ಕೂಡ ಮರಳಿ ಬರುವುದಿಲ್ಲ. ನಮ್ಮ ಮೇಲೆ ನಮಗೆ ಭಯ ಇರಬೇಕು, ಭಗವಂತನ ಮೇಲೆ ಅಲ್ಲ. ಯಾಕೆಂದರೆ ಪಾಪ ಮಾಡುವುದು ನಾವು, ಭಗವಂತನಲ್ಲ. ನೀನು ಅನುಭವಿಸುತ್ತಿರುವ ದುಃಖವೆಲ್ಲವೂ ನಿನ್ನದ್ದೇ ಕರ್ಮದ ಫಲ ಎಂದು ಅರಿವಿಗೆ ಬರುವವರೆಗೂ ನೀನು ದುಃಖದಿಂದ ಮುಕ್ತನಾಗಲು ಖಂಡಿತ ಸಾಧ್ಯವಿಲ್ಲ. ದೀಪ ಗುರುತಿಸಿಕೊಳ್ಳುವುದು ತನ್ನ ಪ್ರಕಾಶಮಾಯವಾದ ಬೆಳಕಿನಿಂದಲೇ ಹೊರತು ಯಾರಿಂದ ಹಚ್ಚಲಾಯಿತು ಎಂದಲ್ಲ. ಹಾಗೆಯೇ ನಮ್ಮ ಸಾಮರ್ಥ್ಯದಿಂದಲೇ ಗುರುತಿಸಿಕೊಳ್ಳಬೇಕೇ ಹೊರತು ಬೆಂಬಲಿಗರ ಹೊಗಳಿಕೆಯಿಂದಲ್ಲ. ಕಳೆದು ಹೋದ ಮೇಲೆ ಪಶ್ಚಾತ್ತಾಪ ಪಡುವ ಬದಲು ಕಳೆದು ಹೋಗದಂತೆ ನೋಡಿಕೊಳ್ಳುವುದೇ ಬುದ್ಧಿವಂತಿಕೆ. ಮಧುರ ಮಾತುಗಳಿಂದ ಮೆಣಸನ್ನು ಮಾರಬಾರದು. ಕಠಿಣವಾದ ಮಾತುಗಳಿಂದ ಜೇನನ್ನು ಮಾರುವುದು ಕಷ್ಟ. ಮಧುರ ಮಾತುಗಳು ಬದುಕನ್ನು ಸುಂದರಗೊಳಿಸುತ್ತವೆ. ನಿಮ್ಮನ್ನು ಉರಿಸಬೇಕೆಂದು ಯಾರಾದರೂ ಪ್ರಯತ್ನ ಪಟ್ಟರೆ ಮತ್ತೊಮ್ಮೆ ಎದ್ದು ನಿಲ್ಲುವ ಸಾಮರ್ಥ್ಯ ನಿಮಗಿದೆ ಎಂದು ಅವರಿಗೆ ತೋರಿಸಿಕೊಡಿ. ಸವಾಲುಗಳನ್ನು ಸ್ವೀಕರಿಸುವುದೇ ಬದುಕು, ನಿಮಗೆ ನೆನಪಿರಲಿ. ಶಿಸ್ತು ಒಳ್ಳೆಯ ವ್ಯಕ್ತಿತ್ವದ ಅಡಿಪಾಯ. ಇದು ಶಾಲೆಯಲ್ಲಿ ಶಿಕ್ಷಕರ ಮೂಲಕ, ಮನೆಯಲ್ಲಿ ಹೆತ್ತವರಿಂದ ಸಿಗುತ್ತದೆ. ಕ್ಷಮಾಗುಣ ಎನ್ನುವುದು ಹೃದಯವಂತರ ದೊಡ್ಡ ಸಂಪತ್ತು. ಆದರೆ ಅದನ್ನು ಹೃದಯಹೀನರಿಗೆ ನೀಡಿದ್ದಲ್ಲಿ ಅದೇ ದೊಡ್ಡ ಆಪತ್ತು. ಕ್ಷಮೆಯೇ ಆಗಲಿ ದಾನವೇ ಆಗಲಿ ಯೋಗ್ಯರಿಗೆ ಮಾತ್ರ ನೀಡಿದಲ್ಲಿ ನಿಮಗೆ ಅದಕ್ಕೊಂದು ಶ್ರೇಷ್ಠತೆ. ನಿಮ್ಮ ಸೋಲುಗಳಲ್ಲಿ ಕಲಿತ ನಿಜವಾದ ಪಾಠಗಳನ್ನು ಮರೆಯಬೇಡಿ. ಪ್ರತಿಯೊಂದು ಸೋತ ಕ್ಷಣವೂ ಬೆಳವಣಿಗೆಯ ಹೆಜ್ಜೆಯಾಗಿದೆ. ಯಾವಾಗಲೂ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ಮನಸ್ಸು ಜೀವನದ ಪ್ರತಿಯೊಂದು ಕ್ಷಣವನ್ನು ಬೆಳಗಿಸುತ್ತದೆ. ಜನರು ನಿಮ್ಮನ್ನು ನಿಮ್ಮ ಹೆಸರಿನಿಂದ ಕರೆಯಬಹುದು, ಆದರೆ ನಿಮ್ಮನ್ನು ನಿಮ್ಮ ವ್ಯಕ್ತಿತ್ವದ ಮೂಲಕವಷ್ಟೇ ನೆನಪಿಸಿಕೊಳ್ಳುತ್ತಾರೆ. ಮನಸ್ಸಿಟ್ಟು ಕಲಿತ ಅಕ್ಷರ, ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ಗಳಿಸಿದ ಸಂಪಾದನೆ, ಇಷ್ಟಪಟ್ಟು ಮಾಡುವ ದೈವಭಕ್ತಿ ಯಾರನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಜೀವನ ಇರುವುದೇ 2 ದಿನ. ಒಂದು ನಿನ್ನ ಪರವಾದ ದಿನ, ಮತ್ತೊಂದು ನಿನ್ನ ವಿರುದ್ಧವಾದ ದಿನ. ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡ, ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ. ದುಃಖದ ಬಗ್ಗೆನೇ ಚಿಂತಿಸಿ ತೊಡಗಿದರೆ ಸದಾ ದುಃಖಿಯಾಗಿಯೇ ಉಳಿಯುವೆ. ಸುಖ ಸಂತೋಷಗಳನ್ನು ಧ್ಯಾನಿಸುತ್ತಿದ್ದರೆ ಮುಂದೆ ಸುಖವಾಗಿ ಇರುತ್ತೀಯ. ಎಷ್ಟೇ ಕಷ್ಟ ಬಂದರೂ ಒಬ್ಬನೇ ನಿಂತು ಎದುರಿಸುತ್ತೇನೆ ಎಂಬ ಛಲ ಇದ್ದರೆ ನಾವು ಏನನ್ನು ಬೇಕಾದರೂ ಸಾಧಿಸಿ ತೋರಿಸಬಹುದು. ಹಣವಿಲ್ಲದೆ ಪುರುಷನನ್ನು ವೇಶ್ಯ ತೋರುತ್ತಾಳೆ, ಸೋತ ರಾಜನನ್ನು ಪ್ರಜೆಗಳು ತೊರೆಯುತ್ತಾರೆ, ಹಣ್ಣು ಬಿಡದ ಮರವನ್ನು ಪಕ್ಷಿಗಳು ತೊರೆಯುತ್ತವೆ. ಪ್ರಪಂಚದಲ್ಲಿ ಎಲ್ಲರೂ ತನ್ನ ಲಾಭವನ್ನೇ ನೋಡುತ್ತಾರೆ. ಎಲ್ಲಿಯವರೆಗೂ ನಮ್ಮಲ್ಲಿ ಜನರಿಗೆ ಬೇಕಾದದ್ದು ಇದೆಯೋ ಅಲ್ಲಿಯವರೆಗೂ ಮಾತ್ರ.
ಹುಡುಕುತ್ತಾ ಹೋದ ಧರ್ಮರಾಯನಿಗೆ ಕೆಟ್ಟವರು ಸಿಗಲಿಲ್ಲ. ಎಷ್ಟು ಹುಡುಕಿದರೂ ದುರ್ಯೋಧನನಿಗೆ ಒಳ್ಳೆಯವರ ದರ್ಶನವಾಗಲಿಲ್ಲ. ನೋಡುವ ದೃಷ್ಟಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ತಪ್ಪು ಹೆಜ್ಜೆ ಇಡುವುದು ಸಹಜ, ಆದರೆ ಅದನ್ನು ಬೇಗ ಎಚ್ಚೆತ್ತುಕೊಳ್ಳುವುದು ಬುದ್ಧಿವಂತಿಕೆ. ತಪ್ಪಾದಾಗ ಕೊರಗುವುದಕ್ಕಿಂತ ಮುಂದೆ ತಪ್ಪಾಗದಂತೆ ನಡೆದುಕೊಳ್ಳುವುದು ಉತ್ತಮ. ಮರಕ್ಕೆ ಬೇರು ಎಷ್ಟು ಮುಖ್ಯವೋ ಹಾಗೆಯೇ ಮನುಷ್ಯನಿಗೆ ನಂಬಿಕೆಯೂ ಕೂಡ ಅಷ್ಟೇ ಮುಖ್ಯ. ಬೇರು ಇಲ್ಲವಾದರೆ ಮರ ಉಳಿಯುವುದಿಲ್ಲ, ನಂಬಿಕೆ ಇಲ್ಲವಾದರೆ ಸಂಬಂಧಗಳು ಉಳಿಯುವುದಿಲ್ಲ. ಪ್ರೇಮ ತುಂಬಿರುವ ಕಣ್ಣುಗಳು, ಶ್ರದ್ಧೆಯಿಂದ ಬಾಗಿರುವ ಶಿರ, ಸಹಾಯಕ್ಕೆ ಸದಾ ಸಿದ್ಧವಿರುವ ಕೈಗಳು, ಸನ್ಮಾರ್ಗದಲ್ಲಿ ನಡೆಯುವ ಕಾಲುಗಳು, ಸತ್ಯವನ್ನೇ ನುಡಿಯುವ ನಾಲಿಗೆ, ಇವುಗಳು ಪರಮಾತ್ಮನಿಗೆ ಅತಿ ಪ್ರಿಯವಾದ ಅಂಶಗಳು. ಮನುಷ್ಯನ ಆಸೆ ದುರಾಸೆಯಾಗಿ ಪರಿವರ್ತನೆಗೊಂಡಾಗ ಸಾಲ ಎನ್ನುವುದು ಹುಟ್ಟಿಕೊಳ್ಳುತ್ತದೆ. ಒಂದು ಸಾಲದಿಂದ ತೀರಿಸಲು ಸಾಧ್ಯವಾಗದಷ್ಟು ಸಾಲಗಳು ಬೆಳೆಯುತ್ತದೆ. ಮಾಡಿದ ಸಾಲವನ್ನು ತೀರಿಸಲು ಕೆಲವರು ಮತ್ತೊಮ್ಮೆ ಸಾಲದ ಮೊರೆ ಹೋದರೆ ಇನ್ನು ಕೆಲವರು ದೇವರ ಮೊರೆ ಹೋಗುತ್ತಾರೆ. ಬದುಕಿನಲ್ಲಿ ಬಾಂಧವ್ಯ ಬಲವಾಗಿರಬೇಕೇ ಹೊರತು ಬಲವಂತವಾಗಿರಬಾರದು. ಸೋತಿರುವೆನೆಂದು ಕೊರಗಬೇಡ. ಗೆಲುವಿನ ಊರಿಗೆ ಸೋಲಿನ ಪಾಠಗಳೇ ದಾರಿ ತೋರಿಸುವುದು. ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ. ಯಾಕೆಂದರೆ ಅಲ್ಲಿ ನಾನು ನನ್ನಿಂದಲೇ ಎಂದು ಹೇಳಿದ ಎಷ್ಟೋ ಜನ ಮಣ್ಣಾಗಿರುವವರು ಕಾಣಿಸುತ್ತಾರೆ. ಮಳೆಗೂ ಮುನ್ನ ಕೆಲವೊಮ್ಮೆ ಮಾತ್ರ ಆಗಸದಲ್ಲಿ ಕಾಮನಬಿಲ್ಲು ಮೂಡಿ ಬರುತ್ತದೆ. ಹಾಗೆಯೇ ಸಂತೋಷವು ಜೀವನದಲ್ಲಿ ಆಗಾಗ ಬಂದು ಕಷ್ಟಗಳು ಶಾಶ್ವತವಲ್ಲವೆಂದು ನೆನಪಿಸುತ್ತದೆ. 2 ದಿನ ಬದುಕಿ 3ನೇ ದಿನ ಸಾಯುವ ಈ ಜೀವನದಲ್ಲಿ ಆ ಜಾತಿ ಈ ಜಾತಿ ಅನ್ನೋ ಬದಲು ಎಲ್ಲರೂ ನಮ್ಮವರೇ ಎಂದು ಪ್ರೀತಿಯಿಂದ ನೋಡಿ, ಅದರಲ್ಲಿ ಸಿಗೋ ಸಂತೋಷನೇ ಬೇರೆ. ಬಲವಂತವಾಗಿ ಯಾರನ್ನು ಕೂಡ ಮಾತನಾಡಿಸಬೇಡಿ. ಆ ಮಾತಿಗೆ 3 ಕಾಸಿನ ಬೆಲೆಯೂ ಸಹ ಇರುವುದಿಲ್ಲ. ಮುಳ್ಳಿನ ಮೇಲೆ ಆಪಾದನೆ ಹೇಗೆ ಮಾಡಲಿ? ನೋಡದೆ ಕಾಲಿಟ್ಟವನು ನಾನೇ. ಬೇರೆಯವರನ್ನು ಕೆಟ್ಟವರೆಂದು ಹೇಗೆ ಆಪಾದನೆ ಮಾಡಲಿ? ತಿಳಿಯದೆ ಅವರನ್ನು ನಂಬಿದ್ದು ನಾನೇ. ಜಾತಕ ನೋಡಿ ನಿನ್ನ ಭವಿಷ್ಯ ನಿರ್ಧರಿಸಲು ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ನೀನು ಮನಸ್ಸು ಮಾಡಿದರೆ ನಿನ್ನ ಭವಿಷ್ಯ ನೀನೇ ಬರೆದುಕೊಳ್ಳುವೆ. ಕೋಪದಿಂದ ದೂರವಾದ ಮನಸ್ಸು ಮತ್ತೆ ಸಿಗಬಹುದು, ಆದರೆ ನೋವಿನಿಂದ ದೂರವಾದ ಮನಸ್ಸು ಖಂಡಿತ ಎಂದಿಗೂ ನಿಮಗೆ ಸಿಗುವುದಿಲ್ಲ. ಸಿಕ್ಕಿದರೂ ಕೂಡ ಮೊದಲಿನ ರೀತಿ ನಿಮ್ಮ ಜೊತೆ ಎಂದೂ ಕೂಡ ನಗುತ್ತಾ ಮಾತನಾಡುವುದಿಲ್ಲ. ಫ್ರೆಂಡ್ಸ್, ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಯಿತು ಅಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.